ಮುಂದಿನ ಸುದ್ದಿ ಕಡೆ ಕ್ವಿಕ್ ಆಗಿ ಗಮನ ಕೊಡೋಣ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ಇದೀಗ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಹಿರಿಯ ಸಚಿವ ತನ್ವೀರ್ ಸೇಠ್ ಕೊತ್ತೂರು ಮಂಜುನಾಥ್ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಕೂಡ ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿ JDSನಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಗೆದ್ದು 2 ವರ್ಷ ಆಯಿತು, ಈ ಬಾರಿ ಅವಕಾಶ ಸಿಗೋ ನಿರೀಕ್ಷೆ ಇದೆ ಅಂತ ಶಿವಲಿಂಗೇಗೌಡರು ಹೇಳ್ತಿದ್ದಾರೆ. ಮಂತ್ರಿನ ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡಿ ನನ್ನನ್ನು JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಡು ಹೋಗಿತ್ತು. ಅದರಲ್ಲೇನು ಮುಚ್ಚು ಮರೆ ಇಲ್ಲ. ಸಿದ್ದರಾಮಣ್ಣವರು ಹೇಳಿದರು ನನಗೆ ನಾನು ಕೊಡ್ತೀನಿ ಅಂತ. ಈಗಲೂ 2.5 ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ನಿಮ್ಮ ಎದುರಿಗೇ ಎಲ್ಲ ಕಡೆ ಹೇಳಿದ್ದಾರೆ, ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ. ಇನ್ನು ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ, ಅದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ, ಜನಕ್ಕೂ ಇದೆ. ಇಡೀ ಭಾರತ ದೇಶ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲಿಸ್ಟನ್ನು ನೋಡಿದ್ವಿ, ನಾನು ಮಂತ್ರಿ ಆಗಬೇಕು ಅನ್ನೋ ಲಿಸ್ಟ್ ಕೂಡ ಅಷ್ಟೇ ಉದ್ದ ಇದೆ. ಗಮನಿಸ್ಬಿಡೋಣ ಕ್ವಿಕ್ ಆಗಿ. ಮೊದಲಿಗರಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಬೇಕು ಅಂತಿದ್ದಾರೆ. ಧಾರವಾಡ ಶಾಸಕರು ವಿನಯ್ ಕುಲಕರ್ಣಿ ಕೂಡ ರೇಸ್ನಲ್ಲಿದ್ದಾರೆ. ಅವಕಾಶ ಬೇಕೇ ಬೇಕು ಈ ಬಾರಿ ಅಂತ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾತಿದೆ. ಇನ್ನು B ನಾಗೇಂದ್ರ ಅವರು ರೆಸಿಗ್ನೇಷನ್ ಕೊಟ್ಟಿದ್ರು, ಮತ್ತೆ ವಾಪಸ್ ಸಂಪುಟಕ್ಕೆ ಬರಬೇಕು ಅನ್ನೋ ನಿರೀಕ್ಷೆ ಇದೆ. ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು ಈಗಷ್ಟೇ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಮಾಗಡಿ ಬಾಲಕೃಷ್ಣ ಅವರು ಕೂಡ ಶಾಸಕರಾಗೋ ಕನಸನ್ನ ಕಾಣ್ತಾ ಇದ್ದಾರೆ. HD ಕೋಟೆಯ ಅನಿಲ್ ಚಿಕ್ಕಮಾದು ಕೂಡ ನನಗೂ ಒಂದು ಅವಕಾಶ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹುನಗುಂದ ವಿಜಯಾನಂದ ಕಾಶಪ್ಪನವರವರು ಕೂಡ ಸಚಿವರಾಗೋ ಆಸೆ ಇದೆ. ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವರು, ಇನ್ನು ಜೇವರ್ಗಿಯಿಂದ ಅಜಯ್ ಸಿಂಗ್ ಅವರು, ಹಾಗೆ ನರಸಿಂಹರಾಜ ಕ್ಷೇತ್ರದ ಶಾಸಕರು ತನ್ವೀರ್ ಸೇಠ್ ಪ್ರಾತಿನಿಧ್ಯ ಬೇಕು ಮುಸಲ್ಮಾನರಿಗೆ ಅಂತ ಆಳಂದ ಶಾಸಕ BR ಪಾಟೀಲ್, ಹಾಗೆ ಚನ್ನಪಟ್ಟಣದಿಂದ ಗೆದ್ದಿರುವ CP ಯೋಗೇಶ್ವರ್. ಇಷ್ಟು ಜನ ಮಂತ್ರಿ ಆಗಬೇಕು ಅಂದರೆ ಅಷ್ಟು ಜನ ಹಾಲಿ ಮಂತ್ರಿಗಳನ್ನು ಗೇಟ್ ಪಾಸ್ ಕೊಡಬೇಕು. ಅದು ಸುಲಭದ ಕೆಲಸ ಅಲ್ಲ ಅನ್ನೋದು ಕೂಡ ಗೊತ್ತಿದೆ. ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಈಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮುಂದಿನ ಸುದ್ದಿ ಕಡೆ ಕ್ವಿಕ್ ಆಗಿ ಗಮನ ಕೊಡೋಣ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ಇದೀಗ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಹಿರಿಯ ಸಚಿವ ತನ್ವೀರ್ ಸೇಠ್ ಕೊತ್ತೂರು ಮಂಜುನಾಥ್ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಕೂಡ ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿ JDSನಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಗೆದ್ದು 2 ವರ್ಷ ಆಯಿತು, ಈ ಬಾರಿ ಅವಕಾಶ ಸಿಗೋ ನಿರೀಕ್ಷೆ ಇದೆ ಅಂತ ಶಿವಲಿಂಗೇಗೌಡರು ಹೇಳ್ತಿದ್ದಾರೆ. ಮಂತ್ರಿನ ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡಿ ನನ್ನನ್ನು JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಡು ಹೋಗಿತ್ತು. ಅದರಲ್ಲೇನು ಮುಚ್ಚು ಮರೆ ಇಲ್ಲ. ಸಿದ್ದರಾಮಣ್ಣವರು ಹೇಳಿದರು ನನಗೆ ನಾನು ಕೊಡ್ತೀನಿ ಅಂತ. ಈಗಲೂ 2.5 ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ನಿಮ್ಮ ಎದುರಿಗೇ ಎಲ್ಲ ಕಡೆ ಹೇಳಿದ್ದಾರೆ, ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ. ಇನ್ನು ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ, ಅದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ, ಜನಕ್ಕೂ ಇದೆ. ಇಡೀ ಭಾರತ ದೇಶ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲಿಸ್ಟನ್ನು ನೋಡಿದ್ವಿ, ನಾನು ಮಂತ್ರಿ ಆಗಬೇಕು ಅನ್ನೋ ಲಿಸ್ಟ್ ಕೂಡ ಅಷ್ಟೇ ಉದ್ದ ಇದೆ. ಗಮನಿಸ್ಬಿಡೋಣ ಕ್ವಿಕ್ ಆಗಿ. ಮೊದಲಿಗರಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಬೇಕು ಅಂತಿದ್ದಾರೆ. ಧಾರವಾಡ ಶಾಸಕರು ವಿನಯ್ ಕುಲಕರ್ಣಿ ಕೂಡ ರೇಸ್ನಲ್ಲಿದ್ದಾರೆ. ಅವಕಾಶ ಬೇಕೇ ಬೇಕು ಈ ಬಾರಿ ಅಂತ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾತಿದೆ. ಇನ್ನು B ನಾಗೇಂದ್ರ ಅವರು ರೆಸಿಗ್ನೇಷನ್ ಕೊಟ್ಟಿದ್ರು, ಮತ್ತೆ ವಾಪಸ್ ಸಂಪುಟಕ್ಕೆ ಬರಬೇಕು ಅನ್ನೋ ನಿರೀಕ್ಷೆ ಇದೆ. ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು ಈಗಷ್ಟೇ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಮಾಗಡಿ ಬಾಲಕೃಷ್ಣ ಅವರು ಕೂಡ ಶಾಸಕರಾಗೋ ಕನಸನ್ನ ಕಾಣ್ತಾ ಇದ್ದಾರೆ. HD ಕೋಟೆಯ ಅನಿಲ್ ಚಿಕ್ಕಮಾದು ಕೂಡ ನನಗೂ ಒಂದು ಅವಕಾಶ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹುನಗುಂದ ವಿಜಯಾನಂದ ಕಾಶಪ್ಪನವರವರು ಕೂಡ ಸಚಿವರಾಗೋ ಆಸೆ ಇದೆ. ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವರು, ಇನ್ನು ಜೇವರ್ಗಿಯಿಂದ ಅಜಯ್ ಸಿಂಗ್ ಅವರು, ಹಾಗೆ ನರಸಿಂಹರಾಜ ಕ್ಷೇತ್ರದ ಶಾಸಕರು ತನ್ವೀರ್ ಸೇಠ್ ಪ್ರಾತಿನಿಧ್ಯ ಬೇಕು ಮುಸಲ್ಮಾನರಿಗೆ ಅಂತ ಆಳಂದ ಶಾಸಕ BR ಪಾಟೀಲ್, ಹಾಗೆ ಚನ್ನಪಟ್ಟಣದಿಂದ ಗೆದ್ದಿರುವ CP ಯೋಗೇಶ್ವರ್. ಇಷ್ಟು ಜನ ಮಂತ್ರಿ ಆಗಬೇಕು ಅಂದರೆ ಅಷ್ಟು ಜನ ಹಾಲಿ ಮಂತ್ರಿಗಳನ್ನು ಗೇಟ್ ಪಾಸ್ ಕೊಡಬೇಕು. ಅದು ಸುಲಭದ ಕೆಲಸ ಅಲ್ಲ ಅನ್ನೋದು ಕೂಡ ಗೊತ್ತಿದೆ. ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಈಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮುಂದಿನ ಸುದ್ದಿ ಕಡೆ ಕ್ವಿಕ್ ಆಗಿ ಗಮನ ಕೊಡೋಣ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ಇದೀಗ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಹಿರಿಯ ಸಚಿವ ತನ್ವೀರ್ ಸೇಠ್ ಕೊತ್ತೂರು ಮಂಜುನಾಥ್ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಕೂಡ ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿ JDSನಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಗೆದ್ದು 2 ವರ್ಷ ಆಯಿತು, ಈ ಬಾರಿ ಅವಕಾಶ ಸಿಗೋ ನಿರೀಕ್ಷೆ ಇದೆ ಅಂತ
ಶಿವಲಿಂಗೇಗೌಡರು ಹೇಳ್ತಿದ್ದಾರೆ. ಮಂತ್ರಿನ ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡಿ ನನ್ನನ್ನು JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಡು ಹೋಗಿತ್ತು. ಅದರಲ್ಲೇನು ಮುಚ್ಚು ಮರೆ ಇಲ್ಲ. ಸಿದ್ದರಾಮಣ್ಣವರು ಹೇಳಿದರು ನಾನು ಕೊಡ್ತೀನಿ ಅಂತ. ಈಗಲೂ 2.5 ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ನಿಮ್ಮ ಎದುರಿಗೇ ಎಲ್ಲ ಕಡೆ ಹೇಳಿದ್ದಾರೆ, ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ. ಇನ್ನು ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ. ಅದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ, ಜನಕ್ಕೂ ಇದೆ. ಇಡೀ ಭಾರತ ದೇಶ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲಿಸ್ಟನ್ನು ನೋಡಿದ್ವಿ. ನಾನು ಮಂತ್ರಿ ಆಗಬೇಕು ಅನ್ನೋ ಲಿಸ್ಟ್ ಕೂಡ ಅಷ್ಟೇ ಉದ್ದ ಇದೆ. ಗಮನಿಸ್ಬಿಡೋಣ ಕ್ವಿಕ್ ಆಗಿ. ಮೊದಲಿಗರಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಬೇಕು ಅಂತಿದ್ದಾರೆ. ಧಾರವಾಡ ಶಾಸಕರು ವಿನಯ್ ಕುಲಕರ್ಣಿ ಕೂಡ ರೇಸ್ನಲ್ಲಿದ್ದಾರೆ. ಅವಕಾಶ ಬೇಕೇ ಬೇಕು ಈ ಬಾರಿ ಅಂತ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾತಿದೆ. ಇನ್ನು ಬಿ ನಾಗೇಂದ್ರ ಅವರು ರೆಸಿಗ್ನೇಷನ್ ಕೊಟ್ಟಿದ್ರು, ಮತ್ತೆ ವಾಪಸ್ ಸಂಪುಟಕ್ಕೆ ಬರಬೇಕು ಅನ್ನೋ ನಿರೀಕ್ಷೆ ಇದೆ. ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು ಈಗಷ್ಟೇ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಮಾಗಡಿ ಬಾಲಕೃಷ್ಣ ಅವರು ಕೂಡ ಶಾಸಕರಾಗೋ ಕನಸನ್ನ ಕಾಣ್ತಾ ಇದ್ದಾರೆ. HD ಕೋಟೆಯ ಅನಿಲ್ ಚಿಕ್ಕಮಾದು ಕೂಡ ನನಗೂ ಒಂದು ಅವಕಾಶ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹುನಗುಂದ ವಿಜಯಾನಂದ ಕಾಶಪ್ಪನವರವರು ಕೂಡ ಸಚಿವರಾಗೋ ಆಸೆ ಇದೆ. ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವರು, ಇನ್ನು ಜೇವರ್ಗಿಯಿಂದ ಅಜಯ್ ಸಿಂಗ್ ಅವರು, ಹಾಗೆ ನರಸಿಂಹರಾಜ ಕ್ಷೇತ್ರದ ಶಾಸಕರು ತನ್ವೀರ್ ಸೇಠ್ ಪ್ರಾತಿನಿಧ್ಯ ಬೇಕು ಮುಸಲ್ಮಾನರಿಗೆ ಅಂತ ಆಳಂದ ಶಾಸಕ BR ಪಾಟೀಲ್, ಹಾಗೆ ಚನ್ನಪಟ್ಟಣದಿಂದ ಗೆದ್ದಿರುವ CP ಯೋಗೇಶ್ವರ್. ಇಷ್ಟು ಜನ ಮಂತ್ರಿ ಆಗಬೇಕು ಅಂದರೆ ಅಷ್ಟು ಜನ ಹಾಲಿ ಮಂತ್ರಿಗಳನ್ನು ಗೇಟ್ ಪಾಸ್ ಕೊಡಬೇಕು. ಅದು ಸುಲಭದ ಕೆಲಸ ಅಲ್ಲ ಅನ್ನೋದು ಕೂಡ ಗೊತ್ತಿದೆ. ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಈಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮುಂದಿನ ಸುದ್ದಿ ಕಡೆ ಕ್ವಿಕ್ಕಾಗಿ ಗಮನ ಕೊಡೋಣ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ಇದೀಗ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಹಿರಿಯ ಸಚಿವ ತನ್ವೀರ್ ಸೇಠ್ ಕೊತ್ತೂರು ಮಂಜುನಾಥ್ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಕೂಡ ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿ JDSನಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಗೆದ್ದು 2 ವರ್ಷ ಆಯಿತು, ಈ ಬಾರಿ ಅವಕಾಶ ಸಿಗೋ ನಿರೀಕ್ಷೆ ಇದೆ ಅಂತ ಶಿವಲಿಂಗೇಗೌಡರು ಹೇಳ್ತಿದ್ದಾರೆ. ಮಂತ್ರಿನ ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡಿ ನನ್ನನ್ನು JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಡು ಹೋಗಿತ್ತು. ಅದರಲ್ಲೇನು ಮುಚ್ಚು ಮರೆ ಇಲ್ಲ. ಸಿದ್ದರಾಮಣ್ಣವರು ಹೇಳಿದರು ನಾನು ಕೊಡ್ತೀನಿ ಅಂತ. ಈಗಲೂ 2.5 ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ನಿಮ್ಮ ಎದುರಿಗೇ ಎಲ್ಲ ಕಡೆ ಹೇಳಿದ್ದಾರೆ, ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ. ಇನ್ನು ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ. ಅದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ, ಜನಕ್ಕೂ ಇದೆ. ಇಡೀ ಭಾರತ ದೇಶ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲಿಸ್ಟನ್ನು ನೋಡಿದ್ವಿ. ನಾನು ಮಂತ್ರಿ ಆಗಬೇಕು ಅನ್ನೋ ಲಿಸ್ಟ್ ಕೂಡ ಅಷ್ಟೇ ಉದ್ದ ಇದೆ. ಗಮನಿಸ್ಬಿಡೋಣ ಕ್ವಿಕ್ ಆಗಿ. ಮೊದಲಿಗರಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಬೇಕು ಅಂತಿದ್ದಾರೆ. ಧಾರವಾಡ ಶಾಸಕರು ವಿನಯ್ ಕುಲಕರ್ಣಿ ಕೂಡ